ಇನ್ನು ಬಹುತೇಕ ದೇಶಗಳ ಕೆಂಗಣ್ಣಿಗೆ ಗುರಿಯಾಗಿರುವ ಅಮೆರಿಕದ ಹೊಸ ಸುಂಕ ನೀತಿಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ. ಈ ಬಗ್ಗೆ ಘೋಷಣೆಯನ್ನು ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 90 ದಿನಗಳ ವಿರಾಮ ಘೋಷಣೆ ಮಾಡಿದ್ದು, ಆದರೆ ಈ ಸುಂಕ ವಿರಾಮದಿಂದ ಚೀನಾ ಸೇರಿದಂತೆ ಜಗತ್ತಿನ ಕೆಲ ದೇಶಗಳನ್ನು ದೂರ ಇರಿಸಲಾಗಿದೆ ಅಂತ ವೈಟ್ ಹೌಸ್ ತಿಳಿಸಿದೆ. ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ಸುಂಕ ಏರಿಕೆ ಕ್ರಮವನ್ನು ಹೇಗೆ ಎದುರಿಸಬೇಕು ಅಂತ ಗೊಂದಲದಲ್ಲಿದ್ದ ಜಗತ್ತಿನ ಹಲವು ದೇಶಗಳಿಗೆ ಯೋಚಿಸಿ ಕ್ರಮ ಕೈಗೊಳ್ಳೋಕೆ ಟೈಮ್ ಸಿಕ್ಕಂಗಾಗಿದೆ ಈಗ. ಸೊ ಒಂದು ಟ್ಯಾಕ್ಸ್ ವಾರ್ಗೆ ತಾತ್ಕಾಲಿಕವಾಗಂತೂ ಬ್ರೇಕ್ ಸಿಕ್ಕಿದೆ. ಭಾರಿ ವಿರೋಧದಿಂದ ಎಚ್ಚೆತ್ತಂಗೆ ಕಾಣಿಸ್ತದೆ ಟ್ರಂಪ್ ಅವರು. ಚೀನಾ ಸೇರಿದಂತೆ ನಮ್ಮ ದೇಶವೂ ಸೇರಿದಂತೆ ನಮ್ಮ ದೇಶಕ್ಕೆ 26% ಈಗ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರು. ಎಲ್ಲ ದೇಶಗಳಲ್ಲಿ ಇದೀಗ 90 ದಿನಗಳ ಸುಂಕ ವಿರಾಮ ಘೋಷಣೆ ಮಾಡಿರುವಂಥದ್ದು. ನಾವು ಕೂಡ ಚೀನಾದ ರೀತಿಯಲ್ಲೇ ರಿಯಾಕ್ಟ್ ಮಾಡಬೇಕಾ, ನಾವು ಹೆಚ್ಚಿಸಬೇಕಾ ಅಮೆರಿಕಕ್ಕೆ ಸುಂಕವನ್ನು ಅಥವಾ ತೆರಿಗೆಯನ್ನು, ಅಥವಾ ಹೇಗೆ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ವಲ್ಪ ಬ್ರೀತಿಂಗ್ಗೆ ಅವಕಾಶ ಸಿಕ್ಕಿದೆ. ಅಂದರೆ ಉಸಿರಾಡೋಕೆ ಟೈಮ್ ತೊಗೊಂಡು ಯೋಚನೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಟ್ರಂಪ್ನ ಈ ಏಕಾಏಕಿ ನಡೆಯಿಂದ ಷೇರು ಮಾರುಕಟ್ಟೆ ಕುಸಿದು ಹೋಗ್ಬಿಟ್ಟಿತ್ತು. ಆಮೇಲೆ ಹಲವು ದೇಶಗಳು ಅಮೆರಿಕ ವಿರುದ್ಧ ದೂಷಣೆಗೂ ಕೂಡ ಮುಂದಾಗಿದ್ವು. ನಾವು ತೀರಾ ಅಮೆರಿಕ ಮತ್ತು ಭಾರತ ಬಹಳ ಅದ್ಭುತವಾಗಿ ನಂಟನ್ನು ಹೊಂದಿದೆ ಅಂತ ಇನ್ನೇನು ಅಂದ್ಕೊಳ್ತಾ ಇರುವಾಗಲೇ ನಮಗೂ ಕೂಡ ಟ್ಯಾಕ್ಸನ್ನು ಹೇರಿಕೆ ಮಾಡಿದ್ದು ನುಂಗ್ಲಾರದ ತುತ್ತಾಗಿತ್ತು. ಸೊ ಈಗ ಈ 90 ದಿನಗಳ ಬ್ರೇಕ್ ಯಾಕೆ, ಇದರಲ್ಲಿ ಏನು ನಿರ್ಧಾರ ಆಗುತ್ತೆ, ಏನಾದರೂ ಕಡಿಮೆ ಮಾಡ್ತಾರಾ ಅಥವಾ ಆ ಒಂದು ಆದೇಶವನ್ನು ವಾಪಸ್ ತಗೊಳ್ಳುತ್ತಾ ಅಮೆರಿಕ, ಕುತೂಹಲ ಮೂಡಿಸ್ತಾ ಇದೆ.